ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅತಿ ಕಡಿಮೆ ಕಾಳಜಿ ಮಾಡಿ ಜಾಸ್ತಿ ಗೊಬ್ಬರ ನೀರು ಇಲ್ಲದೇ ಈಸಿಯಾಗಿ ಬೆಳಿಬಹುದಾದ ಸೀಸನಲ್ ಪ್ಲಾಂಟ್ ಅಂದರೆ ಅಮರ್ಲಿಲಿಸ್ ಆಗಿದೆ. ಇದನ್ನು ನೆಲದ ತಾವರೆ ಅಂತಲೂ ಕೂಡ ಕರೀತಾರೆ. ಅಮರ್ಲಿಲಿಸ್ನಲ್ಲಿ ಡಿಸೆಂಬರಿಂದ ಜೂನ್ವರೆಗೆ ಹೂ ಬರುತ್ತೆ. ಹಾಗಾಗಿ ಈ ಸೀಸನ್ನಲ್ಲಿ ಯಾವಾಗ ಬೇಕಿದ್ರೂ ಬಲ್ಬ್ಸನ್ನು ನೆಟ್ಕೋಬೋದು, ಅಥವಾ ನೆಕ್ಸ್ಟ್ ಸೀಸನ್ಗೆ ಗ್ರೋ ಮಾಡ್ಕೊಳ್ಳೋಕ್ಕೆ ಮಳೆಗಾಲದಲ್ಲಿ ಕೂಡ ನೆಟ್ಕೋಬೋದು. ಬಲ್ಬ್ ನೆಟ್ಟ 1-2 ತಿಂಗಳೊಳಗಡೆ ಹೂ ಬರುತ್ತೆ. ಒಂದೊಂದು ವೆರೈಟಿನಲ್ಲಿ ಹೆಚ್ಚು ಕಡಿಮೆ ಕೂಡ ಆಗುತ್ತೆ. ಈ ಗಿಡದಲ್ಲಿ ಮಳೆಗಾಲದಲ್ಲಿ ಹೂ ಬರೋದೇ ಇಲ್ಲ ಅಂತ ಅನ್ಬೋದು. ಬಂದರೂ ತುಂಬ ಎಲ್ಲೋ ತೀರ ಕಡಿಮೆ, 1-2 ಹೈಬ್ರಿಡ್ ವೆರೈಟೀಸ್ ಮಾತ್ರ. ಬಲ್ಬ್ ದೊಡ್ಡದಿದ್ದರೆ ಹೂಗಳು 4-5 ಬಿಡುತ್ತೆ. ಸ್ಟಾಕ್ಸ್ ಅಂದರೆ ಕಡ್ಡಿ ಥರ, ಅಂದರೆ ಒಂದು ಪೈಪ್ ಕೊಳವೆ ಥರ ಬಂದು ಹೂ ಬಿಡುತ್ತೆ. ಕೆಲವೊಂದು ಸತಿ ಎಲ್ಲ ಹೂಗಳು ಒಟ್ಟಿಗೆ ಅರಳುತ್ತೆ, ಕೆಲವೊಮ್ಮೆ ಒಂದಾದ್ರ ನಂತರ ಒಂದು ಹೂ ಅರಳುತ್ತೆ. ಕೆಲವೊಂದು ಗಿಡದಲ್ಲಿ ಎಲೆ ಬಂದ ಮೇಲೆ ಸ್ಟಾಕ್ಸ್ ಬಂದು ಹೂವಾಗುತ್ತೆ. ಕೆಲವೊಂದರಲ್ಲಿ ಸ್ಟಾಕ್ಸನ್ನೇ ಫಸ್ಟ್ ಬಂದು ಹೂವಾದಮೇಲೆ ಎಲೆಗಳು ಬರುತ್ತೆ. ಇದು ಲೋಕಲ್ ವೆರೈಟಿಗಳಲ್ಲಿ ಜಾಸ್ತಿ ಆಗಿರುತ್ತೆ. ಈ ಗಿಡಗಳನ್ನು ಫಾಟಲ್ಲಿ ನೆಡೋದಕ್ಕಿಂತ ಡೈರೆಕ್ಟಾಗಿ ಭೂಮಿ ಮೇಲೆ ನೆಟ್ಟರೆ ಬಲ್ಬ್ಸ್ಗಳು ಜಾಸ್ತಿ ಮಲ್ಟಿಪಲ್ ಆಗುತ್ತೆ. ನಮಗೆ ಗಾರ್ಡನಿಂಗ್ ಮಾಡಲಿಕ್ಕೆ ಜಾಗ ಇದೆ ಅನ್ನೋರಾದರೆ ಭೂಮಿ ಮೇಲೆ ಇದನ್ನು ಡೈರೆಕ್ಟಾಗಿ ಹಾಕೋಬೋದು. ಭೂಮಿ ಮೇಲೆ ಹಾಕೋದ್ರಿಂದ ಇದರ ಕಾಳಜಿನೂ ಕೂಡ ಕಡಿಮೆ ನಾವು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಕೆಲವೊಂದು ಹೈಬ್ರಿಡ್ ವೆರೈಟಿ ಗಿಡಗಳು ವರ್ಷಕ್ಕೆ 2 ಸಾರಿ ಹೂ ಬಿಡುತ್ತೆ. ಒಂದು ಸಾರಿ ಡಿಸೆಂಬರ್ನಲ್ಲೇ ಹೂ ಬಿಟ್ಬಿಟ್ಟು ಎಲ್ಲ ಗಿಡಗಳು ಬೇಸಿಗೆನಲ್ಲಿ ನಾವು ನೀರು ಹಾಕಲಿಲ್ಲ ಅಂದರೆ ಒಣಗೋಗಿ ಮಳೆ ಬಂದ ನಂತರ ಮತ್ತೆ ಹೊಸದಾಗಿ ಚಿಗುರು ಬಂದು, ಈಗ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ನೋಡಿ, ಈ ಥರ ಮತ್ತೆ ಅದಕ್ಕೆ ಸ್ಟಾಕ್ ಬಂದು ಮೊಗ್ಗಾಗಿ ಹೂವಾಗುತ್ತೆ. ಅದು ನೀವೇನು ನೋಡ್ತಿದ್ದೀರಲ್ಲ, ಈ ಎಲ್ಲ ಗಿಡಗಳು ಈಗಾಗಲೇ ಒಂದು ಸಾರಿ ಹೂ ಬಿಟ್ಟು ಮುಗಿದಿದೆ. ಈಗ ಮಳೆ ಬರ್ತಾ ಇರೋದ್ರಿಂದ ಹೊಸದಾಗಿ ಚಿಗುರಿ ಮತ್ತೆ ಅದರಲ್ಲಿ ಸ್ಟಾಕ್ಸ್ ಬರಲಿಕ್ಕೆ ಪ್ರಾರಂಭ ಆಗಿದೆ. ಹೂ ಅರಳಿದ ನಂತರ ನಾವು ಈ ಗಿಡದ ಎಲೆಗಳನ್ನು ಕಟ್ ಮಾಡಿ ತೆಗಿಬಾರ್ದು. ಯಾಕೆಂದರೆ ಗಿಡದ ಎಲೆಗಳೇ ಆಹಾರ ತಯಾರಿಸೋದ್ರಿಂದ ಬಲ್ಬ್ಗೆ ಅದು ಆಹಾರವನ್ನು ಕಳಿಸ್ತಾ ಇರುತ್ತೆ. ಇದರಿಂದ ಬಲ್ಬು ಚೆನ್ನಾಗಿ ಗ್ರೋ ಆಗುತ್ತೆ. ತಾನಾಗೆ ಸಾಯೋವರೆಗೂ ಎಲೆಗಳನ್ನು ಬಿಟ್ಟರೆ ಚೆನ್ನಾಗಿರುತ್ತೆ. ಅಕ್ಟೋಬರಿಂದ ಡಿಸೆಂಬರ್ವರೆಗೆ ಇದು ಒಣಗಿ ರೆಸ್ಟ್ ಮಾಡ್ತಾ ಇರುತ್ತೆ, ಅಂದರೆ ಅದರ ಡಾರ್ಮೆನ್ಸಿ ಟೈಮ್ನಲ್ಲಿ ಅದು ಇರುತ್ತೆ. ಮಳೆಗಾಲದಲ್ಲಿ ಈ ಗಿಡಗಳು ಹೂ ಬಿಡಲಿಲ್ಲ ಅಂದ್ರೂ ಕೂಡ ಭೂಮಿ ಒಳಗಡೆ ಅದು ಬಲ್ಬ್ಸು ಮಲ್ಟಿಪಲ್ ಆಗ್ತಾ ಇರುತ್ತೆ ಅದು. ಹಾಗಾಗಿ ನಮಗೆ ನೆಕ್ಸ್ಟ್ ಸೀಸನ್ಗೆ ಬಲ್ಬ್ಗಳು ಜಾಸ್ತಿ ಸಿಗುತ್ತೆ. ಈ ಅಮರಿಲಿಸ್ ಬಲ್ಬ್ಗಳನ್ನು ಪಾಟಲ್ಲಿ ನೆಡೋದಕ್ಕಿಂತ ಭೂಮಿ ಮೇಲೆ ನೆಟ್ಟರೆ ಚೆನ್ನಾಗಿ ಗ್ರೋ ಆಗುತ್ತೆ. ಆ ಬಲ್ಬ್ ಅಂದರೆ ಗಡ್ಡೆ ಎಷ್ಟು ದೊಡ್ಡದಿದೆಯೋ ಅಷ್ಟೇ ಆಳವಾದ ಗುಂಡಿಯನ್ನು ತೆಗೆದುಬಿಟ್ಟು ಹಾಗೆ ನೀವು ಗಡ್ಡೆಯನ್ನು ನೆಡ್ಬೋದು. ಅಥವಾ ಅದರೊಳಗಡೆ ಯಾವುದಾದ್ರೂ ಒಂದು ಕಾಂಪೋಸ್ಟನ್ನು ಹಾಕ್ಕೊಂಡು ಗಡ್ಡೆಯನ್ನು ನೆಡ್ಬೋದು. ನಾನಿಲ್ಲಿ ಯಾವುದೇ ಕಾಂಪೋಸ್ಟನ್ನು ಬಳಸದೆ ನೇರವಾಗಿ ಗಡ್ಡೆಯನ್ನು ನೆಡೋದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಯಾಕಂದರೆ ಅದಕ್ಕೆ ಕಾಂಪೋಸ್ಟ್ನ ಅವಶ್ಯಕತೆ ಇರೋದಿಲ್ಲ. ನೀವು ಎಲೆ ಬಂದ ಮೇಲೆ ಯಾವುದಾದ್ರೂ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಈ ಗಡ್ಡೆಯನ್ನು ಭೂಮಿಯಲ್ಲಿ ತುಂಬ ಆಳದಲ್ಲಿ ಕೂಡ ನೆಡಬಾರ್ದು, ಇದರಿಂದ ಗಿಡ ಚೆನ್ನಾಗಿ ಗ್ರೋ ಆಗೋದಿಲ್ಲ. ಈ ಅಮರಿಲಿಸ್ ಗಿಡಗಳಿಗೆ ನೀರನ್ನು ಕೂಡ ನೋಡಿಕೊಂಡೇ ಕೊಡಬೇಕಾಗತ್ತೆ. ಯಾಕಂದರೆ ಗಡ್ಡೆಯಲ್ಲಿ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರಾದರೆ ಗಿಡ ಕೊಳೆತು ಹೋಗುವಂಥ ಸಾಧ್ಯತೆ ಕೂಡ ತುಂಬ ಇರುತ್ತೆ. ಇದರ ಬಲ್ಬ್ಸ್ಗಳನ್ನು ನೀವು ಆನ್ಲೈನಲ್ಲಿ ಕೂಡ ಖರೀದಿ ಮಾಡಿಕೊಂಡು ಚೆನ್ನಾಗಿ ಗ್ರೋ ಮಾಡ್ಕೋಬೋದು. ಇಲ್ಲ ನಿಮ್ಮಲ್ಲಿ ಯಾವುದಾದ್ರೂ ಪ್ಲಾಂಟ್ ಇದೆ ಅಂದರೆ ಅದರಲ್ಲಿ ಬಂದಿರತಕ್ಕಂಥ ಚಿಕ್ಕ ಚಿಕ್ಕ ಬಲ್ಬ್ಸ್ಗಳನ್ನು ಕೂಡ ನೀವು ನೆಟ್ಕೊಂಡು ಗ್ರೋ ಮಾಡ್ಕೋಬೋದು. ಒಟ್ಟಾರೆ ರೋಗಮುಕ್ತವಾಗಿ ಹೆಚ್ಚು ಪರಿಶ್ರಮ ಇಲ್ಲದೇ ಯಾರು ಬೇಕಿದ್ದರೂ ಬೆಳಿಬಹುದಾದ ಪ್ಲಾಂಟ್ ಅಂದರೆ ಈ ಅಮರಿಲಿಸ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.